ಭಾರತೀಯ ಜನತಾ ಪಾರ್ಟಿ ಬೆಳ್ತಂಗಡಿ ಮಂಡಲದ ಒಬ್ಬ ಎಸ್.ಟಿ. ಮೋರ್ಚಾ ಏನು ಆ, ದಲಿತ ಅಥವಾ ಒಳ್ಳೆಯ ಕಾರ್ಯಕರ್ತ ಇದ್ದಾನೆ, ಅವನ ಒಂದು ಬೆಳವಣಿಗೆಯನ್ನು ಸಹಿಸಲಿಕ್ಕಾಗದೆ ನೇರವಾಗಿ ಏನು ರಕ್ಷಿತ್ ಶಿವರಾಮ್ ಅಂತ ಇದ್ದಾರೆ, ಅವರ ನೇರವಾದಂಥ ಮಾರ್ಗದರ್ಶನದಲ್ಲಿ ಇದೆಲ್ಲ ಆಗ್ತಾ ಇರುವಂಥದ್ದು. ಇದು ಬಹಳ ಖಂಡನೀಯ. ಯಾಕಂತ ಹೇಳಿದ್ರೆ ಒಬ್ಬ ಕಾರ್ಯಕರ್ತ ಅವನ ಸ್ವ ಪ್ರತಿಭೆಯಿಂದ ಬೆಳಿತಾನೆ, ಒಂದು ಸಮಾಜಕ್ಕೆ ಕೆಲಸ ಮಾಡ್ತಾನೆ ಅಂತ ಹೇಳುವಂಥ ನಿಟ್ಟಿನಲ್ಲಿ ಈ ರೀತಿಯ ಅಸಹ್ಯ ರಾಜಕೀಯ ದುರುದ್ದೇಶ ಪೂರಿತವಾದಂಥ ಘಟನೆ ನಡೀತಾ ಇದೆ. ಒಬ್ಬ ಕಾರ್ಯಕರ್ತನಿಗೆ ಈ ರೀತಿ ಆದರೆ ಅಥವಾ ಸಮಾಜಮುಖಿಯಾಗಿ ಕೆಲಸ ಮಾಡುವಂಥವನಿಗೆ ಈ ರೀತಿ ಆದರೆ ಇನ್ನು ಸಾಮಾನ್ಯ ಜನರ ಪರಿಸ್ಥಿತಿ ಏನು ಅಂತ ಹೇಳುವಂಥದ್ದು ನಾವು ತಿಳ್ಕೊಳ್ಬೇಕಾದದ್ದು. ಹಾಗಾಗಿ ಈ ನಿಟ್ಟಿನಲ್ಲಿ ಒಬ್ಬ ಎಸ್.ಟಿ. ಮೋರ್ಚಾ ಅಥವಾ ಏನು ಪರಿಶಿಷ್ಟ ಪಂಗಡ ಅಂತಿದೆ ಅವರ ರಕ್ಷಣೆ ಮಾಡಬೇಕಾದದ್ದು ಕಾನೂನಿನ ಮೂಲಕ ಪೊಲೀಸ್ನ ಇಲಾಖೆಯವ್ರದ್ದು ಬಹಳ ಪ್ರಶಸ್ತ ಕರ್ತವ್ಯ. ಆದರೆ ಅಂಥ ಯುವಕನ ಮೇಲೆ ದಾಳಿ ಆದಾಗಲೂ ಇನ್ನೂ ಕೂಡ ಏನು ಆ್ಯಕ್ಷನ್ ಆಗ್ತಾ ಇಲ್ಲ ಅಥವಾ ಅದರ ಬಗ್ಗೆ ಹುಡುಕಾಟಗಳು ಆಗ್ತಾ ಇಲ್ಲ. ಇದನ್ನು ಬಹಳ ತೀವ್ರವಾಗಿ ಖಂಡಿಸ್ತೇವೆ. ಮೊನ್ನೆ ನಡೆದಂಥ ಘಟನೆಯಿಂದ ಏನು ಶಾಸಕರ ಮೇಲೆ ಬೇರೆ ಬೇರೆ ರೀತಿಯ ಒತ್ತಡಗಳು ಅಥವಾ ಇಲ್ಲ ಸಲ್ಲದ ಆರೋಪಗಳ ಮೇಲೆ ಅವರ ಮೇಲೆ ರಾಜಕೀಯ ದಾಳಿಗಳನ್ನು ಮಾಡ್ತಾ ಇದ್ದಾರೆ. ಇದು ಅದರ ಎರಡನೇ ಅಂಗ ಅಂತ ಹೇಳುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣ್ತದೆ. ಹಾಗಾಗಿ ಮಂಡಲದ ವತಿಯಿಂದ ಇದನ್ನು ಬಹಳ ತೀವ್ರವಾಗಿ ಖಂಡಿಸ್ತೇವೆ. ಮತ್ತು ಇದರ ನಿಟ್ಟಿನಲ್ಲಿ ಮುಂದೆ ರಾಜ್ಯ ಮಟ್ಟದಲ್ಲಿ ಕೂಡ ಇದರ ಬಗ್ಗೆ ನಾವು ನಿಗಮಗಳಲ್ಲಿ ಅಥವಾ ಪರಿಶಿಷ್ಟ ಜಾತಿಯ ಏನು ಇದಿದೆ ಅಲ್ಲಿ ಮಾಹಿತಿಯನ್ನು ಕೊಟ್ಟು ದೊಡ್ಡ ತೀವ್ರತರವಾದಂಥ ಹೋರಾಟದ ಬಗ್ಗೆ ನಾವು ಯೋಚನೆಗಳನ್ನು ಮಾಡ್ತೇವೆ ಅಂತೇಳಿ ಹೇಳ್ತೀವಿ. ಯಾವ ಕಾರಣ ಅಂತ ಹೇಳಿದ್ರೆ, ಈಗ ಭಾರತೀಯ ಜನತಾ ಪಾರ್ಟಿ ಇಡೀ ದೇಶದಾದ್ಯಂತ NDA ಸರ್ಕಾರದ ಒಂದು ಬಹುಮತದ ಒಂದು ಅಂಚಿನಲ್ಲಿದೆ. ಮತ್ತು ಒಂದು ಸಂತೋಷ, ಏನು ನರೇಂದ್ರ ಮೋದಿಜಿಯವರ ಕಾರ್ಯಕ್ರಮದ ಮೂಲಕ ಬಹುಮತ ಬಂದಿದೆಯಾ ಅದನ್ನು ಸಹಿಸಲಿಕ್ಕಾಗದಿರುವಂತಹ ಇನ್ನೊಂದು ಉದ್ದೇಶ ಅಂತ ಹೇಳಿದ್ರೆ, ಬೆಳ್ತಂಗಡಿ ತಾಲೂಕಿನಲ್ಲಿ 23,000 ಅಂತರದ ಈ ಗೆಲುವು ಬಂದದ್ದನ್ನು ಕೂಡ ಸಹಿಸಲಿಕ್ಕಾಗೋದಿಲ್ಲ. ಒಟ್ಟಾರೆ ಬೆಳ್ತಂಗಡಿಯ ಕಾರ್ಯಕರ್ತರನ್ನು ಮಟ್ಟ ಹಾಕಬೇಕು ಮತ್ತು ಪಕ್ಷದ ಏಳಿಗೆಯನ್ನು ಸಹಿಸಬಾರ್ದು ಅಂತ ಹೇಳುವಂಥದ್ದು ನೇರವಾಗಿ ರಕ್ಷಿತ್ ಶಿವರಾಮ್ ಅವರೇ ಇದರ ಹಿಂದೆ ಇದ್ದಾರೆ ಅಂತ ಹೇಳುವಂಥದ್ದು ನಾವು ಮಂಡಲದ ವತಿಯಿಂದ ಕಡಾಖಂಡಿತವಾಗಿ ಖಂಡಿಸ್ತೇವೆ. ಈ ರೀತಿಯ ದ್ವೇಷ ರಾಜಕಾರಣ ಖಂಡಿತ ಒಳ್ಳೆಯದಲ್ಲ. ಯಾಕಂದರೆ ನಾವು ಕೂಡ ಒಂದು 10-20 ವರ್ಷ ರಾಜಕೀಯದಲ್ಲಿ ಇದ್ದೇವೆ. ಈ ರೀತಿಯ ದ್ವೇಷ ರಾಜಕಾರಣವನ್ನು ಎಲ್ಲಿಯೂ ನೋಡಲಿಲ್ಲ. ಮಾನ್ಯ ಮಾಜಿ ಶಾಸಕರುಗಳು, ಮಾಜಿ ಮಂತ್ರಿಗಳು ಕೂಡ ನಮ್ಮ ಬೆಳ್ತಂಗಡಿಯಿಂದ ಹೊರಹೊಮ್ಮಿ ಬಂದಿದ್ದಾರೆ. ಅವರು ಕೂಡ ಆ ಕ್ಷಣದಲ್ಲಿ ತಮ್ಮ ತೀವ್ರತೆಯನ್ನು ಹೇಳ್ತಾರೆ ಬಿಟ್ಟರೆ ದ್ವೇಷ ರಾಜಕಾರಣದ ಮೂಲಕ ಕೇಸ್ಗಳು ಹಾಕುವಂಥದ್ದು ಮತ್ತು ಪೊಲೀಸ್ ಇದರ ಮೂಲಕ ದಬ್ಬಾಳಿಕೆಯನ್ನು ಮಾಡಿಸುವಂಥದ್ದು ಎಲ್ಲಿಯೂ ಮಾಡಲಿಲ್ಲ. ಆದರೆ ಇದೊಂದು ಹೊಸ ಪರಿಪಾಠ ಬೆಳ್ತಂಗಡಿ ತಾಲೂಕಿನ ಶಾಂತಿಯುತವಾದಂಥ ಈ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಇದು ಶುರುವಾಗಿದೆ ಅಂತ ಹೇಳಿದ್ರೆ ಬಹಳ ಖಂಡನೀಯ, ಬಹಳ ಬೇಸರ ತರ್ತದೆ. ಇದರ ಬಗ್ಗೆ ನಾವು ತೀವ್ರವಾಗಿ ನಮ್ಮ ಹಿರಿಯರಿಗೆ ತಿಳಿಸ್ತೇವೆ. ಜಾತಿ ನಿಂದನೆಯ ಬಗ್ಗೆ ಅದೇ ನಾನು ಹೇಳಿದೆ, ಒಂದು ಜಾತಿ ನಿಂದನೆಯ ಮೂಲಕ ಮುಖ್ಯವಾಗಿ 1-2 ವರ್ಷಗಳ ಕಡೆಯಿಂದ ಒಂದು ಎಸ್.ಟಿ. ಮೋರ್ಚಾದ ಅಥವಾ ಒಂದು ಪರಿಶಿಷ್ಟ ಪಂಗಡದ ನಾಯಕನಾಗಿ ರಾಜೇಶ್ ಶೆಂಕೆ ಅವರು ಬೆಳೀತಾ ಇದ್ದಾರೆ. ತನ್ನದೇ ಆದಂಥ ಸಾಮಾಜಿಕವಾದಂಥ ಕಾರ್ಯಗಳು, ಅದರ ಕ್ರೀಡೆಯ ಬಗ್ಗೆ ಆಸಕ್ತಿ, ಅದರ ಒಟ್ಟಿಗೆ ಹುಡುಗರನ್ನೆಲ್ಲ ಸೇರಿಸಿಕೊಂಡು ಒಂದು ಒಳ್ಳೆಯ ರೀತಿಯ ಸಮಾಜಮುಖಿಯಾದ ಚಿಂತನೆಯ ಒಬ್ಬ ಹುಡುಗ, ಒಬ್ಬ ನೇರ ನುಡಿ ಮಾತಿನ ಒಬ್ಬ ಹುಡುಗ. ಅವನ ಬೆಳವಣಿಗೆಯನ್ನು ಸಹಿಸಬಾರ್ದು, ಅವನ ಜಾತಿ ನಿಂದನೆ ಮಾಡುವ ಮೂಲಕ ಒಟ್ಟು ಆ ಜಾತಿಗೆ ಒಂದು ಕಳಂಕ ತರುವಂಥ ಒಂದು ಘಟನೆಯನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಇದು ಬಹಳ ಗಂಭೀರವಾಗಿ ಗಮನಿಸಬೇಕಾದದ್ದು. ಹಾಗಾಗಿ ಈ ಮಟ್ಟಿಗೂ ಕೂಡ ನಾವು ತೀವ್ರವಾಗಿ ಖಂಡಿಸ್ತೇವೆ. ಖಂಡಿತವಾಗಿ. ಯಾಕಂತ ಹೇಳಿದ್ರೆ ಇದು ದ್ವೇಷ ರಾಜಕಾರಣ, ಇದರಲ್ಲಿ ಬೇರೆ ಏನು ಕಾಣುದಿಲ್ಲ. ಯಾಕಂದ್ರೆ ನಿರಂತರವಾಗಿ ಈ ಒಂದು ಪ್ರಕ್ರಿಯೆಗಳು ಮೊನ್ನೆಯಿಂದ 1 ವಾರಗಳಿಂದ ನೀವು ನೋಡ್ತಾ ಇದ್ದೀರಿ. ಬೇರೆ ಬೇರೆ ಬೆಳವಣಿಗೆಗಳ ಮೂಲಕ ಶಾಸಕರ ಮೇಲೆ ಇರ್ಬೋದು, ಶಾಸಕರ ಒಂದು ಮಾತಿನ ಮೇಲೆ ಇರ್ಬೋದು, ಅಥವಾ ಬೇರೆ ಬೇರೆ ಕಾರಣಗಳು, ಆಯಾಮಗಳನ್ನು ಹಿಡ್ಕೊಂಡು ಇದನ್ನು ಮಾಡ್ತಾರೆ ಅಂತ ಹೇಳಿದ್ರೆ ದ್ವೇಷ ರಾಜಕಾರಣ, ಬೇರೆ ಏನು ಕಾಣುವುದಿಲ್ಲ. ಯಾಕಂದ್ರೆ ಅದಿಲ್ಲದಿದ್ದರೆ ಇದೆಲ್ಲ ಆಗುವಂಥದ್ದಲ್ಲ. ಸಣ್ಣ ಪುಟ್ಟಗಳ ವ್ಯತ್ಯಾಸಗಳು ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಇರ್ತದೆ, ಮಾತಿನಲ್ಲಿ ಇರ್ತದೆ, ಜನಪ್ರತಿನಿಧಿಗಳಲ್ಲಿ ಇರ್ತದೆ. ಅದನ್ನು ಇಷ್ಟು ತೀವ್ರತರಕ್ಕೆ ತಗೊಂಡು ಹೋಗುವಂಥದ್ದು ಅದು ಯಾವುದನ್ನು ಪರಿಗಣಿಸ್ತಾ ಇಲ್ಲ. ಅದರದ್ದು ನೇರವಾಗಿ, ಯಾಕಂದ್ರೆ ಆ ಸ್ಪಾಟಲ್ಲಿ ನಾವೇನೋ ಇರಲಿಲ್ಲ. ಆದರೆ ನಾವು ರಾಜೇಶ್ ಅವ್ರ ಹತ್ರ ಮಾತಾಡಿದ್ದೇವೆ. ರಾಜೇಶ್ ಅವ್ರ ಹತ್ರ ಮಾತಾಡಿದಾಗ ಅವರು ಹೀಗೆ ವಾಹನದಲ್ಲಿ ಬರುವಾಗ ತನ್ನ ಫ್ರೆಂಡ್ಸ್ ಎಲ್ಲ
ಸಿಕ್ಕಿದ್ರು ಅಂತೇಳಿ ಮಾತಾಡ್ತಾ ಈ ಸಂತೋಷವನ್ನು ಮಾತಿನ ಮೂಲಕ ಸಂತೋಷವನ್ನು ಆನಂದಿಸಬೇಕು ಅಥವಾ ಲೀಡ್ ಆಗಿದೆ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬ ಕಾರ್ಯಕರ್ತನಿಗೆ ಅವನು ಬೂತಿನಲ್ಲಿ ಆದಂಥ ಮತವನ್ನು, ಊರಿನಲ್ಲಿ ಆದಂಥ ಮತವನ್ನು ಸಂಭ್ರಮಿಸುವಂತ ಕಾಲಘಟ್ಟ. ಅದು ತಪ್ಪಲ್ಲ. ರಾಜಕೀಯದಲ್ಲಿ ಎಲ್ಲರೂ ಆ ಪಕ್ಷದವರು ಮಾಡ್ತಾರೆ, ಎಲ್ಲ ಪಕ್ಷದವರು ಮಾಡ್ತಾರೆ. ಅದನ್ನು ಸಹಿಸಲಾಗದೆ ಇದು ಮಾಡಿರುವಂಥದ್ದು ಇದು ರಾಜಕೀಯ ಉದ್ದೇಶವಾಗಿ. ಹಾಗಾಗಿ ಅದನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕು. ಪೊಲೀಸ್ ಇಲಾಖೆ ಕೂಡ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಯಾಕಂದ್ರೆ ಮೊನ್ನೆಯಿಂದ ಬೆಳವಣಿಗೆ ನೋಡ್ತೀರಿ, ಅನಗತ್ಯ ವಿಚಾರಗಳು ಅಥವಾ ಸಣ್ಣ ಪುಟ್ಟ ವಿಚಾರಗಳಿಗೆ ಬಹಳ ದೊಡ್ಡ ಅಸ್ತ್ರವನ್ನು, ಏನು ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಅಂತ ಹೇಳ್ತಾರೆ, ಆ ರೀತಿಯ ಅಸ್ತ್ರಗಳನ್ನು ಬಳಸ್ತಾರೆ. ಆದ್ರೆ ಇದು ಎಲ್ಲ ಪರಿಗಣಿಸಬೇಕು. ಯಾಕಂದ್ರೆ ಮಾರಣಾಂತಿಕವಾದಂತಹ ಗಾಯಗಳ ಮೂಲಕ ಇದು ನೇರವಾಗಿ ಕೊಲೆ ಮಾಡುವಂತಹ ಒಂದು ಹುನ್ನಾರ ಅಂತ ಹೇಳುವಂಥದ್ದು ಅವರ ಗಾಯವನ್ನು ನೋಡುವಾಗ ಕಾಣ್ತದೆ. ಹಾಗಾಗಿ ಇದೆಲ್ಲ ಗಂಭೀರವಾಗಿ ಪರಿಗಣಿಸಬೇಕಾದಂಥ ವಿಷಯ. ಈಗ ಸ್ವಲ್ಪ ನೋವುಗಳಿದೆ, ಮತ್ತೆ ಅದು ಅದರ ತೀವ್ರತೆ ಅವರಿಗೆ ಈಗ ನಾವು ನೋಡುವ ರೀತಿಯಲ್ಲಿ, ಯಾಕಂದ್ರೆ ಮೆಡಿಕಲ್ ಆಗಿ ನಾವು ಹೇಳಲಿಕ್ಕೆ ಜನಗಳಲ್ಲ, ಆದರೆ ಒಂದು ಲೆಫ್ಟ್ ಚೆಸ್ಟ್ ಅಲ್ಲಿ ಸುಮಾರು ಒಂದು 3 ಸೆಂಟಿಮೀಟರ್ನಷ್ಟು ಆಳವಾದಂತಹ ಗಾಯ. ಅದು ಕೂಡ ಬಹಳ ಪ್ರಮುಖವಾದಂಥ ಸ್ಥಳ. ಏನಾದರೂ ಹೆಚ್ಚು ಕಮ್ಮಿ ಆದರೆ ನೇರವಾಗಿ ಹೃದಯ ಶ್ವಾಸಕೋಶಕ್ಕೆ ಆಗುವಂಥ ತೊಂದರೆಗಳು. ಆ ಒಂದು ವಿಚಾರವನ್ನು ಗಮನಿಸಬೇಕಾಗ ಇದು ನೇರವಾಗಿ ಒಬ್ಬ ಕಾರ್ಯಕರ್ತನನ್ನು ಮುಗಿಸ್ಬೇಕು ಅಂತಲೇ ಮಾಡಿರುವಂಥ ಹುನ್ನಾರ. ಹಾಗಾಗಿ ಇದು ಕೂಡ ಗಂಭೀರವಾಗಿ ಈಗ ಸ್ವಲ್ಪ ರೆಸ್ಟಲ್ಲಿದ್ದಾರೆ. ಈಗ ಸಂಪೂರ್ಣ ಚೇತರಿಕೆ ಆಗಲಿಲ್ಲ, ಆ ಶಾಕಿನಲ್ಲಿದ್ದಾರೆ. ಯಾಕಂದ್ರೆ ಒಬ್ಬ ಕಾರ್ಯಕರ್ತ ಅಥವಾ ಒಬ್ಬ ಯಾವುದೇ ವ್ಯಕ್ತಿಗೆ ಸಡನ್ ಆಗಿ ಈ ತರದ ಹಲ್ಲೆ ಆದಾಗ ಅವನು ಶಾಕಿನಲ್ಲಿ ಅರ್ಧ ಇದಾಗ್ತಾನೆ, ಅಂದ್ರೆ ನನಗೆ ಈ ತರ ಆಯ್ತಲ್ಲ ಅಂತೇಳಿ. ಹಾಗಾಗಿ ಶಾಕ್ನಲ್ಲಿಯೂ ಇದ್ದಾರೆ ಅವರು. ನಿರಂತರ ಸ್ವಲ್ಪ ಚೇತರಿಕೆ ಆದ ಮೇಲೆ ಸ್ಪಷ್ಟವಾದಂಥ ಮಾಹಿತಿಗಳನ್ನು ಕೊಡ್ತಾರೆ. ಧನ್ಯವಾದ. ಪಂಚಾಯತಿ ನಿಕಟಪೂರ್ವ ಅಧ್ಯಕ್ಷ. ಈಗ ತಾನೇ ಕಳಂಜ ಗ್ರಾಮದ ಕಾಯರ್ತರ್ಕದಲ್ಲಿ ರಾಜೇಶ್ ಎಂಕೆ ಎಂಬವರ ಮೇಲೆ ಒಂದು ಘಟನೆ ನಡೆಯಿತು. ಅವರು ಒಳ್ಳೆಯ ಹುಡುಗ, ಒಳ್ಳೆಯ ರಾಜಕೀಯದಲ್ಲಿ ಇತ್ತೀಚೆಗೆ ಬೆಳೀತಾ ಬರುವಂತಹ ಹುಡುಗ. ಅವರಿಗೆ ತಾಲೂಕಲ್ಲಿ ಸಹ ಎಸ್ ಟಿ ಮೋರ್ಚಾದಲ್ಲಿ ತಾಲೂಕಿನ ಅಧ್ಯಕ್ಷರಾಗಿ ಪಕ್ಷ ಸ್ಥಾನಮಾನವನ್ನು ಕೊಟ್ಟಿರ್ತಾರೆ. ಈ ಕುಶಲಪ್ಪ ಎಂಬವರು ಈ ರಾಜೇಶ್ ಎಂಬವರಿಗೆ ಈಗ ಕತ್ತಿಯಿಂದ ಇದು ತಲವಾರೇನೋ ಇದರಿಂದ ಹಲ್ಲೆ ಮಾಡಿದಾರೋ, ಈತನ ತುಂಬಾ ವಿರುದ್ಧ ಉಪ್ಪನಂಗಡಿಯಲ್ಲಿ ಸ್ಟೇಷನಲ್ಲೂ ಪೊಲೀಸ್ ಠಾಣೆಯಲ್ಲಿ ತುಂಬಾ ಕೇಸುಗಳು ಇದಕ್ಕಿಂತ ಮೊದಲು ಆಗಿರ್ತದೆ. ಒಂದನೇದಾಗಿಯೂ ಅಬಕಾರಿ ಇಲಾಖೆಯವರಿಗೆ ಈತ ಮದ್ಯ ರೆಡಿ ಮಾಡ್ತಾ ಇದ್ದಾನ ಮನೆಯಲ್ಲಿ. ಅಂತ ಸಂದರ್ಭದಲ್ಲಿ ಈತ ಅಬಕಾರಿ ಅವರಿಗೆ ಹೊಡೆದು ತುಂಬಾ ಕಂಪ್ಲೇಂಟ್ ಆಗಿ ಈತ ತುಂಬಾ ಒಂದು 6 ತಿಂಗಳಷ್ಟು ತಲೆಮರೆಸಿಕೊಂಡಿದ್ದ. ಅದೇ ರೀತಿ ಈತ ಪಂಚಾಯತ್ ಸದಸ್ಯನಾಗಿದ್ದ ಸಂದರ್ಭದಲ್ಲಿ ಸಹ ಈತ ಕಳಂಜ ಗ್ರಾಮದ ಕರ್ಮಾಜೆ ಎಂಬಲ್ಲಿಯ ಎಸ್ ಸಿ ಅವರಿಗೆ ಜಾತಿ ನಿಂದನೆ ಮಾಡಿ ಮತ್ತೆ ಅವರಿಗೆ ಬಂದ ಅನುದಾನವನ್ನೆಲ್ಲ ಭ್ರಷ್ಟಾಚಾರ ಮಾಡುವ ಮೂಲಕ ಅವರು ಕೇಸು ಕೊಟ್ಟು ಈತನ ಮೇಲೆ ಕೇಸ್ ಆಗಿರುತ್ತದೆ. ಅದೇ ರೀತಿ ಕಳಂಜ ಗ್ರಾಮದ ಪೈಸೆನ್ಸ್ ಇದೆ, ಗಾಳಿತೋಟ ಅಂತ, ಅಲ್ಲಿ ಒಬ್ರು ಮಹಿಳೆಯರಿಗೆ, ಅಂಗವಿಕಲ ಮಹಿಳೆಯರಿಗೆ ರಾತ್ರಿ ಹೊತ್ತಲ್ಲಿ ಹೋಗಿ ಗಲಾಟೆ ಮಾಡಿ ಅವರ ಗರ್ಭಿಣಿ ಆಗಿರುವ ಟೈಮಲ್ಲಿ ಏನೋ ಹೊಟ್ಟೆಗೆ ತೊಳೆದು, ಕಾಲಿಗೆ ತೊಳೆದು, ಹೊಟ್ಟೆಗೆಲ್ಲ ತೊಳೆದು ಅವರಿಗೆ ಸಹ ಹಲ್ಲೆ ಮಾಡಿ ಈಗ ಕೋರ್ಟಲ್ಲಿ ಕೇಸ್ಗಳು ನಡೀತಾ ಇದೆ. ಇನ್ನು ವಿಜಯ್ ಎಂಬ ಹುಡುಗನಿಗೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಅವನು ಸಹ ಮರಣ ಹೊಂದಿರ್ತಾನೆ. ಅದೇ ರೀತಿ ದಿನೇಶ ಎಂಬ ಹುಡುಗನಿಗೆ ಕಳಂಜ ಗ್ರಾಮದವನೇ, ಕಾಯರ್ತರ್ಕದವನೇ, ಅವನಿಗೆ ವಿಶೇಷವಾಗಿ ತುಂಬಾ ಹಲ್ಲೆ ಮಾಡಿ ಆತನ ಮೇಲೆ ಇದರ ಮೊದಲು ಕೇಸುಗಳಾಗಿರುತ್ತದೆ. ಇಂಥ ಚಟುವಟಿಕೆಯಲ್ಲಿ ಒಂದು ರೌಡಿಯಾಗಿ ಮೆರೆಯುತ್ತಾ ಇರ್ತಾನೆ, ಕಳಂಜ ಗ್ರಾಮದಲ್ಲಿ ಮೆರೆಯುತ್ತಾ ಇದ್ದಾನೆ. ಅದೇ ರೀತಿ ರಾಜಕೀಯವಾಗಿಯೂ ಇನ್ನು ಬೇರೆ ಬೇರೆ ರೀತಿಯಲ್ಲಿ ಈತ ಎಲ್ಲರ ಮೇಲೆ ಗಲಾಟೆ ಮಾಡುತ್ತಾ ಪ್ರತಿ ದಿವಸ ಮದ್ಯಪಾನ ಮಾಡಿಕೊಂಡು ಗಲಾಟೆಯನ್ನು ಎಬ್ಬಿಸ್ತಾ ಇರ್ತಾನೆ ಪ್ರತಿ ದಿವಸ. ಆದ ಕಾರಣ ಕೂಡಲೇ ಈತನ ಮೇಲೆ ಗಂಭೀರವಾಗಿ ಪೊಲೀಸ್ ಇಲಾಖೆ ವ್ಯಕ್ತಿಗಳನ್ನು ಕೂಡಲೇ ಪೊಲೀಸವರು ಬಂಧಿಸಿ ಕಾನೂನಿನ ಒಳಪಟ್ಟ ಶಿಕ್ಷೆಯನ್ನು ನೀಡಿ ರೌಡಿ ಶೀಟರ್ ಹಾಕಬೇಕೆಂದು ಪೊಲೀಸ್ ಇಲಾಖೆಯಲ್ಲಿ ನಾನು ಒತ್ತಾಯಪಡಿಸ್ತಾ ಇದ್ದೇನೆ.